ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೊನಾರ್ಕ್ ಸೂರ್ಯ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಕೊನಾರ್ಕ್ ಸೂರ್ಯ ದೇವಾಲಯ 13ನೇ ಶತಮಾನಕ್ಕೆ ಸೇರಿದೆ. ಈ ದೇವಾಲಯವನ್ನು ಒರಿಸ್ಸಾದ ಕೆಂಪು ಮರಳಿನಿಂದ ನಿರ್ಮಿಸಲಾಗಿದೆ. ಗಂಗಾ ವಂಶಕ್ಕೆ ಸೇರಿದ ಲಾಂಗುಲ ನರಸಿಂಹದೇವ 1236ರಿಂದ 1264ರ ಮಧ್ಯದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಈ ದೇವಾಲಯದ ಎತ್ತರ 230 ಅಡಿಗಳು. ಇದನ್ನು ಮೈತ್ರಿಯವನ ಎಂದು ಕೂಡ ಕರೆಯುತ್ತಾರೆ. ಉತ್ಕಲದಲ್ಲಿ ಇದೇ ಪದ್ಮಕ್ಷೇತ್ರ. ಸೂರ್ಯದೇವರಿಗೆ ಇದೇ ದೇವಾಲಯದಲ್ಲಿ ಉಪಾಸನೆ ಮಾಡಲಾಗುತ್ತಿತ್ತು. ರಾಜ ಲಾಂಗುಲ ನರಸಿಂಹದೇವ, ರಾಜ ಅಂದರೆ ಭೀಮನ ಕುಮಾರ, ಸೂರ್ಯದೇವರ ಭಕ್ತ. ಸ್ವತಃ ಸೂರ್ಯದೇವರೇ ಈ ಜಾಗದಲ್ಲಿ ತಪಸ್ಸು ಮಾಡಿದ್ದರು. ಹಾಗಾಗಿ ಇಲ್ಲಿರುವ ಸೂರ್ಯ ಸ್ವಯಂಭೂ ಎಂದು ಹೇಳುತ್ತಾರೆ. ಈ ನಿರ್ಮಾಣದ ಹಿಂದೆ ವಿಚಿತ್ರವಾದ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಅದೇನೆಂದರೆ, ಶ್ರೀಕೃಷ್ಣನ ಮಗನಾದ ಸಾಂಬ ಒಂದು ಸಲ ನದಿಯೊಳಗೆ ಅಭ್ಯಂಗನ ಸ್ನಾನ ಮಾಡುತ್ತಿದ್ದ ಮಹಿಳೆಯರನ್ನು ಕದ್ದು ನೋಡಿದ ಎಂಬ ಕಾರಣದಿಂದ ಶ್ರೀಕೃಷ್ಣ ಸಾಂಬನನ್ನು ಶಪಿಸಿದರಂತೆ. ಶ್ರೀಕೃಷ್ಣನ ಶಾಪದ ಕಾರಣದಿಂದ ಸಾಂಬ ಕುಷ್ಠರೋಗಕ್ಕೆ ಗುರಿಯಾಗಿ ಇದೇ ಮೈತ್ರೇಯವನದಲ್ಲಿ ಚಂದ್ರಭಾಗಾ ತೀರದಲ್ಲಿ ಸೂರ್ಯದೇವರಿಗೆ ಆರಾಧನೆ ಮಾಡುವ ಮೂಲಕ ಕುಷ್ಠರೋಗದಿಂದ ವಿಮುಕ್ತಿ ಪಡೆದುಕೊಂಡ. ಆ ಕಾರಣದಿಂದ ಸಾಂಬ ಸೂರ್ಯದೇವರ ಪ್ರತಿಮೆಯನ್ನು ಈ ಜಾಗದಲ್ಲಿ ಸ್ಥಾಪಿಸಿ ಮಂದಿರವನ್ನು ಕಟ್ಟಿದ. ಈ ದೇವಾಲಯವನ್ನು ಸೂರ್ಯದೇವರ ರಥದ ಆಕಾರದಲ್ಲಿ ನಿರ್ಮಿಸಲಾಗಿದೆ. ಈ ರಥಕ್ಕೆ 24 ಚಕ್ರಗಳು ಇರುತ್ತದೆ. 7 ಕುದುರೆಗಳು ರಥವನ್ನು ಎಳೆಯುತ್ತಿರುವಂತೆ ಕಾಣಿಸುತ್ತದೆ. ಈ 7 ಕುದುರೆಗಳು ವಾರದಲ್ಲಿರುವಂತಹ 7 ದಿನಗಳನ್ನು ಸೂಚಿಸುತ್ತದೆ. 24 ಚಕ್ರಗಳು ಒಂದು ದಿನದಲ್ಲಿರುವ 24 ಗಂಟೆಗಳನ್ನು ಸೂಚಿಸುತ್ತದೆ. ಸೂರ್ಯದೇವರ ವಿಗ್ರಹ ಪ್ರಸ್ತುತ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಭದ್ರವಾಗಿ ಇರಿಸಿದ್ದಾರೆ. ಹಾಗಾಗಿ ಈ ದೇವಾಲಯದಲ್ಲಿ ಯಾವ ದೇವರ ವಿಗ್ರಹ ಕೂಡ ಇಲ್ಲ. ಇದು ಕಾಲ ಗಮನವನ್ನು ವರ್ಣಿಸುತ್ತದೆ. 1200 ಜನ ಶಿಲ್ಪಿಗಳು ಸೇರಿ 16 ವರ್ಷಗಳ ಕಾಲ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಅವರಲ್ಲಿ ಒಬ್ಬ ಪ್ರಧಾನ ಶಿಲ್ಪಿ ಈ ಮಂದಿರದ ನಿರ್ಮಾಣಕ್ಕಾಗಿ ಅವರ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಆಕೆಯನ್ನು ಒಂಟಿಯಾಗಿ ಮನೆಯಲ್ಲಿ ಬಿಟ್ಟು ಕೊನಾರ್ಕ್ ದೇವಾಲಯ ನಿರ್ಮಿಸಲು ಹೋದರು. ಕೆಲ ದಿನಗಳ ನಂತರ ಆ ಶಿಲ್ಪಿಗೆ ಒಬ್ಬ ಗಂಡು ಮಗ ಜನಿಸಿದ. ಆ ಹುಡುಗ ಇತರೆ ಮಕ್ಕಳೊಂದಿಗೆ ಆಟವಾಡುತ್ತಿದ್ದಾಗ ಆ ಮಕ್ಕಳು ತಂದೆ ಇಲ್ಲದವನು ಎಂದು ಅವನನ್ನು ಹೀಯಾಳಿಸಿದರು. ಹಾಗಾಗಿ ಆ ಬಾಲಕ ಅವಮಾನಗೊಂಡು ಅಲ್ಲಿಂದ ತಾಯಿ ಹತ್ತಿರ ಓಡಿ ಹೋಗಿ ಕೋಪದಿಂದ, ನನ್ನ ತಂದೆ ಯಾರು, ಎಲ್ಲಿದ್ದಾರೆ ಹೇಳು ಎಂದು ಕೇಳಿದ. ಆಗ ಅವನ ತಾಯಿ, ನಿನ್ನ ತಂದೆ ಪ್ರಸ್ತುತ ಕೊನಾರ್ಕ್ ಮಂದಿರ ನಿರ್ಮಾಣದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಿನಗೆ ಬೇಕಿದ್ದರೆ ಅಲ್ಲಿಗೆ ಹೋಗಿ ನಿನ್ನ ತಂದೆಯನ್ನು ಭೇಟಿಯಾಗು ಎಂದು ಹೇಳಿ ತಿನ್ನಲು ಕೆಲವು ಅತ್ತಿ ಹಣ್ಣುಗಳನ್ನು ಕೊಟ್ಟು ಮಗನನ್ನು ಕಳಿಸಿದಳು. ಆ ಬಾಲಕ ತಂದೆಯನ್ನು ಹುಡುಕುತ್ತಾ ಕೊನಾರ್ಕ್ ದೇವಾಲಯವನ್ನು ತಲುಪಿದ. ಆ ಸಮಯದಲ್ಲಿ 1200 ಜನ ಶಿಲ್ಪಿಗಳು ಮಂದಿರವನ್ನು ನಿರ್ಮಿಸಿದರೂ ಕೂಡ ಅದು ಇನ್ನೂ ಪೂರ್ತಿಯಾಗದ ಸ್ಥಿತಿಯಲ್ಲಿತ್ತು. ಹಾಗಾಗಿ ಎಲ್ಲಾ ಶಿಲ್ಪಿಗಳು ಮಹಾರಾಜ ಕೊಡುವ ಕಠಿಣ ಶಿಕ್ಷೆಗಳನ್ನು ನೆನೆಸಿಕೊಂಡು ಹೆದರಿದ್ದರು. ಆ ದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಆ ಬಾಲಕ ದೇವಾಲಯಕ್ಕೆ ಒಂದು ಧ್ವಜವನ್ನು ಕಟ್ಟುವ ಮೂಲಕ ದೇವಾಲಯದ ನಿರ್ಮಾಣವನ್ನು ಪೂರ್ತಿ ಮಾಡಿದ. ಬೆಳಗ್ಗೆ ಎದ್ದು ನೋಡಿದಾಗ ಆ ದೇವಾಲಯ ಸಂಪೂರ್ಣವಾದಂತೆ ಕಾಣಿಸಿತು. ಎಲ್ಲಾ ಶಿಲ್ಪಿಗಳು ಕೂಡ ಆಶ್ಚರ್ಯಗೊಂಡರು. ವಿಷಯ ಗೊತ್ತಾದ ರಾಜ ಅಲ್ಲಿಗೆ ಬಂದು ಎಲ್ಲಾ ಶಿಲ್ಪಿಗಳನ್ನು ನೀವೆಲ್ಲರೂ ಕೈಲಾಗದವರು ಎಂದು ದೂಷಿಸಿದ. ಆ ಬಾಲಕನ ತಂದೆಯನ್ನು ಕರೆದು, ನಿನಗಿಂತಲೂ ನಿನ್ನ ಮಗ ಉತ್ತಮವಾಗಿದ್ದಾನೆ. ದೊಡ್ಡ ಶಿಲ್ಪಿಗಳು ಎಂದು ಕರೆಸಿಕೊಳ್ಳುವ ನೀವೆಲ್ಲರೂ ಮಾಡಲಾಗದ ಕೆಲಸವನ್ನು ಈ ಚಿಕ್ಕ ಬಾಲಕ ಮಾಡಿದ್ದಾನೆ. ನೀವ್ಯಾರೂ ಅವನಿಗೆ ಸರಿಸಾಟಿ ಇಲ್ಲ ಎಂದು ರಾಜ ಎಲ್ಲಾ ಶಿಲ್ಪಿಗಳನ್ನು ಬೈದು ಅವಮಾನಿಸಿದ. ಆ ಮಾತುಗಳನ್ನು ಕೇಳಿ ಎಲ್ಲಾ ಶಿಲ್ಪಿಗಳು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡರು. ಕೋಪದಿಂದ ಬಾಲಕನ ತಂದೆ ಮಗನನ್ನು ದೇವಾಲಯದ ಶಿಖರದ ಮೇಲೆ ಎಳೆದುಕೊಂಡು ಹೋಗಿ ಅಲ್ಲಿಂದ ಕೆಳಗೆ ತಳ್ಳಿಬಿಟ್ಟ. ಈ ಕತೆ ಹೊರಗಡೆ ಬರದಂತೆ ರಾಜ ತುಂಬಾನೇ ಜಾಗ್ರತೆ ವಹಿಸಿದ. ಆದರೂ ಕೂಡ
ಜನರ ಬಾಯನ್ನು ಮುಚ್ಚಿಸಲಾಗದೆ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಯಿತು. ಇದೇ ಜಾಗದಲ್ಲಿ ಭಕ್ತ ಕಬೀರ್ ದಾಸ್ ರವರ ಪವಿತ್ರ ಸಮಾಧಿ ಕೂಡ ಇದೆ ಎಂದು ತುಂಬಾ ಜನರಿಗೆ ಗೊತ್ತಿಲ್ಲ. ಇದೇ ಕೊನಾರ್ಕ್ ಸೂರ್ಯ ದೇವಾಲಯದ ಚರಿತ್ರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.